ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಜ್ಯೂಸಿಯಾಗಿ ಮತ್ತೆ ಲೇಯರ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಸ್ವೀಟ್ ಪೂರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಈ ರೀತಿ ರುಚಿಕರವಾದ ಸ್ವೀಟ್ ಪೂರಿನ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗಾದ್ರೆ ಇವತ್ತಿನ ಈ ಸ್ವೀಟ್ ಪೂರಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮತ್ತೆ ಫ್ರೆಂಡ್ಸ್, ನೀವು ಈ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಒಂದೇ ಒಂದು ಲೈಕ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಈಗ ನಾವು ಸ್ವೀಟ್ ಪೂರಿ ಮಾಡೋದಕ್ಕೆ ಮೊದಲನೇದಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಿಸೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ಈಗ ಸೇಮ್ ಅಳತೆನಲ್ಲೇ ಅರ್ಧ ಕಪ್ ಮೈದಾ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಬರೀ ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಬೆಣ್ಣೆನ ಈ ರೀತಿ ಕರಗಿಸ್ಬಿಟ್ಟು ತಗೊಂಡಿದ್ದೀನಿ. ಈಗ ಇದನ್ನ ಹಿಟ್ಟಿನ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿಯಾಗಿ ಬೆಣ್ಣೆನ ಕರಗಿಸ್ಬಿಟ್ಟು ನಾವು ಸ್ವೀಟ್ ಪೂರಿನ ಮಾಡೋದ್ರಿಂದ ಲೇಯರ್ ಆಗಿ ಮತ್ತೆ ಜ್ಯೂಸಿ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಬೆಣ್ಣೆನ ಈ ರೀತಿ ಕರಗಿಸ್ಬಿಟ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಎಲ್ಲಾನು ಹೊಂದ್ಕೊಳ್ಳೋ ರೀತಿ ಕೈಯಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಕಟ್ ನೋಡಿದ್ರೆ ಅದು ಉಂಡೆ ಆಗ್ಬೇಕಿಟ್ಟು. ಆ ರೀತಿ ಆದ್ರೇನೆ ನಾವು ಕರಗಿಸಿ ಹಾಕಿರುವಂತಹ ಬೆಣ್ಣೆ ಏನಿದೆ ಹಿಟ್ಟಿಗೆ ಸಾಕಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ಸ್ವಲ್ಪನೇ ಈ ರೀತಿಯಾಗಿ ನೀರನ್ನ ಹಾಕೊಂಡ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತಾನೆ ಕಲಿಸ್ಕೊಳ್ಳಿ ಹಿಟ್ಟನ್ನ. ಎಷ್ಟು ಚೆನ್ನಾಗಿ ನಾದ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಲೇಯರ್ ಆಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಕಲಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬಿಡೋಣ ನೆನೆಯೋದಕ್ಕೆ. ಅಷ್ಟರೊಳಗಡೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ ಸಕ್ಕರೆನ ಹಾಕೊಂಡಿದ್ದೀನಿ ನೋಡಿ. ಈಗ ನಾವು 1 ಕಪ್ ಸಕ್ಕರೆ ಹಾಕೊಂಡ್ರೆ ಸೇಮ್ ಕಪ್ ನಲ್ಲೇನೆ 1 ಕಪ್ ನೀರನ್ನು ಕೂಡ ಹಾಕೊಳ್ಬೇಕು. ನಂತರ ನಾನಿಲ್ಲಿ 2 ರಿಂದ 3 ಏಲಕ್ಕಿನ ಈ ರೀತಿ ಸಿಪ್ಪೆನ ಓಪನ್ ಮಾಡಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಸಕ್ಕರೆನ ಕರಗಿಸ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ನಮ್ಗಿದು. ಒಂದೆಳೆ ಪಾಕ 2 ಎಳೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಕರಗಿರುವಂತ ಸಕ್ಕರೆನ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡಿ. ನಾವು ಮೊದಲೇನೆ 10 ನಿಮಿಷ ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಟಿದ್ವಲ್ವಾ, ಅದು ನೋಡಿ ಈಗ ಚೆನ್ನಾಗಿ ನೆಂದಿದೆ ಒಂದು 10 ನಿಮಿಷ. ಇದನ್ನ ಈ ರೀತಿ ಚಪಾತಿ ಚೆನ್ನಾಗಿ ಒಮ್ಮೆ 1 ನಿಮಿಷದವರೆಗೂ ನಾದ್ಕೊಂಡಾದ್ಮೇಲೆ ಚಪಾತಿ ಮಾಡೋದಕ್ಕೆಲ್ಲ ಉಂಡೆನ ಮಾಡ್ಕೊಳ್ತೀವಿ ನೋಡಿ, ಆ ಸೈಜ್ ನಲ್ಲಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನಿಲ್ಲಿ ಚಪಾತಿ ಮಾಡೋ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೀಗ ಸ್ವಲ್ಪ ಈ ರೀತಿಯಾಗಿ ಒಣ ಹಿಟ್ಟನ್ನ ಹಾಕ್ಬಿಟ್ಟು ಚಪಾತಿ ಲಟ್ಸೋ ಸೇಮ್ ಮೆಥಡ್ ಅಲ್ಲೇನೆ ಇದನ್ನು ಕೂಡ ಲಟ್ಟಿಸ್ಬೇಕು ಈ ರೀತಿ. ಈಗ ನೀವು ನೋಡ್ತಿರ್ಬೋದು ಚಪಾತಿ ಲಟ್ಟಿಸ್ಕೊಂಡಾಗಿದೆ, ಎಷ್ಟು ತೆಳುವಾಗಿದೆ ಅಂತ. ಈ ರೀತಿಯಾಗಿರ್ಬೇಕು. ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಒಂದು ಪ್ಲೇಟ್ ನಲ್ಲಿ ಹಾಕ್ಬಿಟ್ಟು ಇದನ್ನ ಮೇಲ್ಗಡೆ ನೋಡಿ ಈ ರೀತಿ ಒಣ ಹಿಟ್ಟನ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ. ಈ ರೀತಿ ಅದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಉಳಿದಿರೋದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಬೇಕು.
ನೋಡಿರಲ್ವಾ, ನಾನಿಲ್ಲಿ ಇನ್ನೊಂದು ಚಪಾತಿನೂ ಕೂಡ ಲಟ್ಟಿಸ್ಕೊಂಡಾದ್ಮೇಲೆ ಅದೇ ಪ್ಲೇಟ್ನಲ್ಲೇ ತೆಗೆದುಕೊಂಡಿದ್ದೀನಿ. ಈಗ ನೋಡಿ, ಇದ್ರ ಮೇಲ್ಗಡೆ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದೇ ಮೆಥಡಲ್ಲೇನೆ ಉಳಿದಿರೋದನ್ನೆಲ್ಲಾನು ಕೂಡ ಮಾಡಿಕೊಂಡು ಮೊದಲು ತೆಗೆದಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲಾನು ಕೂಡ ಸೇಮ್ ಆಗ್ಲೇ ತೋರಿಸಿದ್ನಲ್ವಾ, ಅದೇ ಮೆಥಡಲ್ಲೇನೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 4 ಚಪಾತಿನೂ ಕೂಡ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಪ್ಲೇಟಿಂದ ಈ ರೀತಿ ತೆಗೆದುಕೊಳ್ಳಿ. ತೆಗೆದುಕೊಂಡಾದ್ಮೇಲೆ ಇದನ್ನ ರೋಲ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಟೈಟ್ ಆಗಿ ರೋಲ್ ಮಾಡಿ ಫ್ರೆಂಡ್ಸ್, ಈ ರೀತಿಯಾಗಿ. ಈ ರೀತಿಯಾಗಿ ರೋಲ್ ಮಾಡಿರುವಂತದನ್ನ 1 ಇಂಚ್ ಆಗುವಷ್ಟು ಗ್ಯಾಪ್ ಅನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ, ಈ ರೀತಿಯಾಗಿ. ರೋಲನ್ನ ನಾನು ಇಲ್ಲಿ ನೋಡಿ 1 ಇಂಚ್ ಗ್ಯಾಪ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಇದನ್ನ ನಿಧಾನವಾಗಿ ಒಂದೊಂದನ್ನೇ ತೆಗೆದ್ಬಿಟ್ಟು ಈ ರೀತಿ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ತುಂಬಾ ಹಾರ್ಡ್ ಆಗಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಈ ರೀತಿ ಒಂದ್ಸರ್ತಿ ಪ್ರೆಸ್ ಮಾಡ್ಬಿಟ್ಟು ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ಲಟ್ಟಣಿಗೆಯಿಂದ ಪೂರಿ ಲಟ್ಟಿಸ್ತೀವಲ್ವಾ, ಆ ಸೈಜ್ ನಲ್ಲಿ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳ್ಳೋಣ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ತಿಕ್ಕಾಗಿರ್ಬೇಕಂತ. ಒಣ ಹಿಟ್ಟಾಗ್ಲಿ ಅಥವಾ ಎಣ್ಣೆ ಆಗ್ಲಿ ಏನನ್ನು ಕೂಡ ಉಪಯೋಗಿಸ್ತೇನೆ ಈ ರೀತಿ ಲಟ್ಟಿಸ್ಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಪೂರಿಗಳನ್ನು ಕೂಡ ಈ ರೀತಿ ಲಟ್ಟಿಸ್ಬಿಟ್ಟು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಪೂರಿ ರೆಡಿ ಆಗಿದೆ. ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನಲ್ಲಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ ನೋಡಿ. ಈಗ ಇದನ್ನ ಒಂದೊಂದನೇ ಪೂರಿನ ಹಾಕ್ಬಿಟ್ಟು ಎರಡು ಕಡೆನೂ ಲೈಟ್ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲಿ. ಈ ಪೂರಿ ಏನಿದೆ ಬೇಗನೆ ಫ್ರೈ ಆಗುತ್ತೆ ಫ್ರೆಂಡ್ಸ್, ತುಂಬಾ ಹೊತ್ತೇನು ತಗೊಳ್ಳೋದಿಲ್ಲ. ತಿರುಗಿಸಾಕ್ಬಿಟ್ಟು ಎರಡು ಕಡೆ ಲೈಟ್ ಒಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಈ ರೀತಿ ಸೋಸ್ಬಿಟ್ಟು ಒಂದು ಟಿಶ್ಯೂ ಪೇಪರ್ನ ಮೇಲೆ ತೆಗೆದಿಟ್ಕೊಳ್ಳಿ. ಉಳಿದಿರೋ ಪೂರಿಗಳನ್ನು ಕೂಡ ಸೇಮ್ ಇದೇ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ತೆಗೆದುಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಪೂರಿಗಳೆಲ್ಲ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ತೆಗೆದುಕೊಂಡಾಗಿದೆ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಲೇಯರ್ ಲೇಯರ್ ಆಗಿ ಬಂದಿದೆ ನೋಡಿ. ನಾವು ಸಕ್ಕರೆ ಪಾಕನ ಮಾಡಿಕೊಂಡು ತೆಗೆದಿಟ್ಕೊಂಡಿದೀವಲ್ವಾ, ಅದರಲ್ಲಿರುವಂತಹ ಏಲಕ್ಕಿನ ಈ ರೀತಿ ತೆಗೆದುಕೊಂಡ್ಬಿಡಿ. ಆ ನಂತರ ನಾವು ಪೂರಿಗಳನ್ನ ಒಂದೊಂದನ್ನೇ ಹಾಕ್ಬಿಟ್ಟು ಅಥವಾ ಎರಡೆರಡನ್ನ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಸಕ್ಕರೆ ಪಾಕದೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಸಕ್ಕರೆ ಪಾಕ ಈ ರೀತಿಯಾಗಿ ಹಿಡಿಯೋವರೆಗೂ ಒಂದು 30 ಸೆಕೆಂಡ್ ಆಗುವಷ್ಟು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಆನಂತರ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಹೊತ್ತೇನು ಸಕ್ಕರೆ ಪಾಕದಲ್ಲಿ ಬಿಡಬೇಕು ಅಂತ ಏನಿಲ್ಲ. ಎಲ್ಲಾನು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ.
ಈಗ ಲೇಯರ್ ಆದ ಮತ್ತೆ ಜ್ಯೂಸಿ ಆದ ಸ್ವೀಟ್ ಪೂರಿ ಗೋಧಿ ಹಿಟ್ಟಿನಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಖಂಡಿತ ನೀವು ಕೂಡ ಈ ರೀತಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ನಿಮ್ಗೆ ಚಾನಲ್ ಇಷ್ಟ ಆದ್ರೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿ ಬೇಕು ಅನ್ನೋದಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.